ದೇಶದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕ ಆಗಿದ್ದಾರೆ. ಇವತ್ತು ನೂರಾರು ಜನ ವಿದ್ಯಾರ್ಥಿಗಳು ಈ ಒಂದು ನೀಟ್ ಪರೀಕ್ಷೆಯಲ್ಲಿ ನಡೆದಿರತಕ್ಕಂಥ ಅಕ್ರಮದಲ್ಲಿ ಬಲಿಪಾಶಾಗಿ ಇವತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅದೇ ದೇಶದ ಪ್ರಧಾನಮಂತ್ರಿ, ಕರುಣೆ ಇಲ್ಲದ ಪ್ರಧಾನಮಂತ್ರಿ ಈ ಪ್ರಪಂಚದಲ್ಲಿ ಯಾರಾದ್ರಿದ್ರೆ ಅದು ನರೇಂದ್ರ ಮೋದಿ. ಎರಡನೇದು ಧರ್ಮೇಂದ್ರ ಪ್ರಧಾನ್ ಒಬ್ಬ ಅಯೋಗ್ಯ ಶಿಕ್ಷಣ ಸಚಿವ. ಇವತ್ತು ಸಾವಿರಾರು ಜನ ಇವತ್ತು ಈ ಒಂದು ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅನ್ನತಕ್ಕಂಥ ದೇಶವ್ಯಾಪ್ತಿ ಎಲ್ಲ ಯುವಕರು ಯಾರು ನರೇಂದ್ರ ಮೋದಿನ ಬೆಂಬಲಿಸಿ ಇವತ್ತು ಯುವಕರು ಮತ ನೀಡಿದ್ರು ಅಂತ ಯುವಕರಿಗೆ ಇವತ್ತು ದ್ರೋಹ ಮಾಡ್ತಾ ಇರತಕ್ಕಂಥ ಪ್ರಧಾನಮಂತ್ರಿ ಯಾರು ಅಂದ್ರೆ ಅದು ನರೇಂದ್ರ ಮೋದಿ ಹಾಗೂ ಬಿಜೆಪಿ ಸರ್ಕಾರ. ಇವತ್ತು ವಾಂಗ್ಚಂಗ್ ಅನ್ನತಕ್ಕಂಥ ಒಬ್ಬರು ವಿಜ್ಞಾನಿಗಳು ಇವತ್ತು ಧರಣಿ ನಡೆಸ್ತಾ ಇದ್ದಾರೆ, ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ಅವ್ರ ಪರವಾಗಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಭಾರತೀಯ ವಿರುದ್ಧ ಪಕ್ಷಾತೀತವಾಗಿ ಅವ್ರ ಬೆಂಬಲಕ್ಕೆ ನಿಂತಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಇವತ್ತು ಮಧ್ಯಪ್ರವೇಶ ಮಾಡಿ ಈ ಒಂದು ಧರಣಿ ನೀಡುತ್ತಾ ವ್ಯಕ್ತಿನ ಹೋಗಿ ಸಮಾಧಾನ ಪಡಿಸಿ ಅವರು ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ಇವತ್ತು ಧರಣಿ ಮಾಡ್ತಾ ಇದ್ದಾರೆ, ದೇಶದ ಜನತೆಗೋಸ್ಕರ ಇವತ್ತು ಧರಣಿ ಮಾಡ್ತಾ ಇದ್ದಾರೆ. ಅದೇ ಸತ್ಯಾಗ್ರಹ ಕುಂತಿರ್ತಕ್ಕಂಥ ವ್ಯಕ್ತಿಗೆ ಮಾನವೀಯತೆ ದೃಷ್ಟಿಯಿಂದ ಹೋಗಿ ಒಂದು ಕ್ಷಮೆ ಕೋರಿ ಅವ್ರನ್ನ ರಾಜೀನಾಮೆ ಪಡೆದಿರತಕ್ಕಂಥ ಒಂದು ಕಠಿಣ ಸರ್ಕಾರ ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರ. ನರೇಂದ್ರ ಮೋದಿ ನೈತಿಕ ಹೊಣೆ ಇವತ್ತು ರಾಜೀನಾಮೆ ಕೊಡಬೇಕು. ಧರ್ಮೇಂದ್ರ ಪ್ರಧಾನ್ನ ಇವತ್ತು ಸಚಿವ ಸಂಪುಟದಿಂದ ವಜಾ ಮಾಡಿ ದೇಶದಿಂದ ಗಡಿಪಾರು ಮಾಡಬೇಕಂತ ಪ್ರತಿಭಟನೆ ಮೂಲಕ ಆಗ್ರಹಪಡಿಸ್ತಾ ಇದ್ದೀವಿ.